ಇಂಡಿಯಾದಲ್ಲಿ ಟೊಯೋಟಾ ತರ್ತಿರುವಂತಹ ಮೊದಲ ಎಲೆಕ್ಟ್ರಿಕ್ ಎಸ್ಯುವಿ ಯಾವ್ದು ಗೊತ್ತಾ? ಬೇರೆ ಯಾವ್ದು ಅಲ್ಲ, ನನ್ನ ಹತ್ರ ಇರುವಂತಹ ಈ ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಇಬೆಲ್ ಅನ್ನೋ ಒಂದು ವೆಹಿಕಲ್. ಸೊ ಇದನ್ನ ನೀವು ಎಲ್ಲೋ ನೋಡ್ದಂಗೆ ಅನ್ಸುತ್ತಲ್ವಾ? ಮಾರುತಿ ಸುಜುಕಿಯ ಈ ವಿಟಾರ ಏನಿದೆ ಅದರ ಒಂದು ರೀಬ್ಯಾಡ್ಜ್ ಟೊಯೋಟಾ ವರ್ಷನ್. ಸೊ ಟೊಯೋಟಾ ಹಾಗಾದ್ರೆ ಎಲೆಕ್ಟ್ರಿಕ್ ಹೊಸ್ತಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. 1994 ಅಲ್ಲೇ ಅವರು RAV 4 ಅನ್ನೋ ಒಂದು ಕಾರ್ ತಂದಿದ್ರು. ಅದಾದ್ಮೇಲೆ ಅವರು ಹೋಗ್ತಾ ಹೋಗ್ತಾ ಹೈಬ್ರಿಡ್ ಎಂಜಿನ್ ಎಲ್ಲ ತಂದಿದ್ದಾರೆ. ಟೊಯೋಟಾ ಕ್ಯಾಮ್ರಿ ಆಗಿರ್ಬೋದು, ಹೈಕ್ರಾಸ್ ಆಗಿರ್ಬೋದು. ಸೊ ಅದ್ರಲ್ಲಿ ನಾವು ಇದೊಂದು ಸ್ಟ್ರಾಂಗ್ ಹೈಬ್ರಿಡ್ ಎಂಜಿನ್ ಕೂಡ ನೋಡಿದೀವಿ. ಎಲ್ಲಾ ವೆಹಿಕಲ್ ಕೂಡ ಅಥವಾ ಎಲ್ಲಾ ಕಂಪನಿಗಳು ಕೂಡ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ತರ್ತಾ ಇದ್ರು. ಸೊ ಅದರಲ್ಲಿ ಟೊಯೋಟಾ ಮಾರುತಿ ಮಾತ್ರ ಸ್ವಲ್ಪ ಹಿಂದೆ ಬಿದ್ದಿತ್ತು. ಸೊ ಮಾರುತಿ ಒಂದು ಸ್ವಲ್ಪ ದಿನಗಳ ಹಿಂದೆ ಅಥವಾ ಒಂದಷ್ಟು ವಾರಗಳ ಹಿಂದೆ ಅವರೊಂದು ಈ ವಿಟಾರ್ನ ಲಾಂಚ್ ಮಾಡಿದ್ರು. ಸೊ ಅದಾದ್ಮೇಲೆ ನಮಗೆ ಇದರೊಂದು ಇಬೆಲ್ಲ ಬರ್ತಾ ಇದೆ. ಸೊ ಇದರ ಪ್ರೈಸ್ ಇನ್ನು ಕೂಡ ಅವರು ರಿವೀಲ್ ಮಾಡಿಲ್ಲ. ಬಟ್ ಈ ಒಂದು ವೆಹಿಕಲ್ ನಾವು ಇವತ್ತು ಓಡಿಸಿದೀವಿ. ಸೊ ಓಡಿಸಿ ಈ ಒಂದು ವೆಹಿಕಲ್ ಹೇಗಿದೆ, ಇದೊಂದು ಪರ್ಫಾರ್ಮೆನ್ಸ್ ಹೇಗಿದೆ, ಇದ್ರಲ್ಲಿ ಸಿಗುವಂತ ಫೀಚರ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಒಂದು ಇಬೆಲ್ಲ ಏನಿದೆ, ಸೊ ಇದ್ರ ಒಂದು ಡಿಸೈನ್ ಎಲಿಮೆಂಟ್ಸ್ ನೋಡೋದಾದ್ರೆ ಇದನ್ನ ಆಕ್ಚುಲಿ ಅವರು ಟೊಯೋಟಾದ ಹ್ಯಾಮರ್ ಹೆಡ್, ಸಿಗ್ನೇಚರ್ ಹ್ಯಾಮರ್ ಹೆಡ್ ಸ್ಟೈಲ್ ಅಂತ ಕರೀತಾ ಇದ್ದಾರೆ. ಇಲ್ಲೊಂದು ಗ್ಯಾಪ್ ತರ ಅನ್ಸುತ್ತೆ, ಪ್ಯಾನಲ್ ಗ್ಯಾಪ್ ತರ ಅನ್ಸುತ್ತೆ. ಬಟ್ ಅದು ಆಕ್ಚುಲಿ ಗ್ಯಾಪ್ ಅಲ್ಲ, ಅದು ಆಕ್ಚುಲಿ ಅವರು ಅಲ್ಲಿ ಇಂಟೆನ್ಷನಲಿ ಡಿಸೈನ್ ಗಾಗಿ ಇಟ್ಟಿರೋದು. ಸೊ ನೋಡಕ್ ನಮಗೆ ಸ್ವಲ್ಪ ಈ ವಿಟಾರ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ, ಒಂದು ಸ್ವಲ್ಪ ಗುಡ್ ಬಾಯ್ ಅಂತ ಏನ್ ಹೇಳ್ತೀವಿ. ಸೊ ಆ ಒಂದು ಫೀಲ್ ನಮ್ಗೆ ಇದು ಕೊಡುತ್ತೆ. ಟೊಯೋಟಾದ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಯಾವುದೇ ರೀತಿಯಂತ ಕನೆಕ್ಟೆಡ್ DRLs ನಮಗೆ ಇದ್ರಲ್ಲಿ ಸಿಗಲ್ಲ. ಸೊ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಇಲ್ಲಿ ನಮಗೆ ಐಸ್ ಕ್ಯೂಬ್ ರೀತಿಯಾದಂತಹ ಒಂದು LED DRL ನ ಇಟ್ಟಿದ್ದಾರೆ. ಸೊ ಅದು ಎಕ್ಸಾಕ್ಟ್ಲಿ ಐಸ್ ಕ್ಯೂಬ್ ರೀತಿ ಅಲ್ಲ, ಬಟ್ ನಮಗೆ ಆ ಒಂದು ರೀತಿಯಾದಂತಹ ಒಂದು DRL ಕೂಡ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ನಮಗೆ ಒಂದು DRL ಕೂಡ ಬರುತ್ತೆ. ಈ ವಿಟಾರಕ್ಕೆ ನೋಡಿದ್ರೆ ಅದು ಎರಡು ಪಾರ್ಟ್ ಆಗಿ ನಮಗೆ ಕಾಣ್ತಾ ಇತ್ತು. ಅಂಡ್ ಏನೇನು ಚೇಂಜ್ ಆಗಿದೆ ಅಂತ ನೋಡೋದು ನಮಗೆ ಬಾನೆಟ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಸೊ ಮಾರುತಿಯಲ್ಲಿ ಇದ್ದಂತಹ ಬಾನೆಟ್ ಏನೆಲ್ಲ ನಮಗೆ ಇದ್ರಲ್ಲಿ ಸಿಗೋದು ಬಾನೆಟ್ ಚೇಂಜ್ ಮಾಡಿದ್ದಾರೆ. ಅಂಡ್ ನಮಗೆ ಕೆಳಗೊಂದು ಬಂಪರ್ ಕೂಡ ಸಿಗ್ತಾ ಇದೆ. ಸೊ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಅದು ಫಿನಿಶ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಯಾವುದೇ ರೀತಿ ಅಂತ ಫ್ರಂಟ್ ಅಲ್ಲಿ ಸ್ಪೇಸ್ ಯಾವುದು ಕೂಡ ಸಿಗಲ್ಲ, ಸ್ಟೋರೇಜ್ ಸ್ಪೇಸ್ ಯಾವುದು ಕೂಡ ಸಿಗಲ್ಲ. ಇಲ್ಲಿ ನಮಗೆ ಅದರ ಒಂದು ಮೋಟರ್ ಆಗಿರ್ಬೋದು ಅದನ್ನು ಕೂಡ ಇದರಲ್ಲಿ ಇಟ್ಟಿರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಈ ಒಂದು ಫ್ರಂಟ್ ಅಲ್ಲಿ ಸಿಗಲ್ಲ ಅಂತಾನೆ ಹೇಳ್ಬೋದು. ಫ್ರಂಟ್ ಅಲ್ಲಿ ನಮಗೆ ಇಲ್ಲೊಂದು ಕ್ಯಾಮ್ರಾ ಸಿಗ್ತಾ ಇದೆ. ಅಂಡ್ ಯಾವುದೇ ರೀತಿಯಾದಂತಹ ಫಾಗ್ ಲ್ಯಾಂಪ್ ನ ನಿಮಗೆ ಇದ್ರಲ್ಲಿ ಕಾಣಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಫಾಗ್ ಲ್ಯಾಂಪ್ ಇಟ್ಟಿಲ್ಲ ಅಂತ ಹೇಳ್ಬೋದು. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಸೆನ್ಸರ್ಸ್ ಕೂಡ ನಮಗೆ ಇದ್ರಲ್ಲಿ ನೋಡಬಹುದು. ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಒಂದು ಡೀಸೆಂಟ್ ಆಗಿರುವಂತಹ ತುಂಬಾ ಗುಡ್ ಬಾಯ್ ರೀತಿಯಾಗಿರುವಂತಹ ಒಂದು ಲುಕ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ. ಅಂಡ್ ನನಗೆ ಆಕ್ಚುಲಿ ಕಂಪೇರ್ ಮಾಡಿದ್ರೆ ಈ ವಿಟಾರಕ್ಕಿಂತನೂ ಕೂಡ ನನಗೆ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಅನಿಸ್ತು. ನಾವು ದೂರದಿಂದ ನೋಡುವಾಗ ನಮಗೆ ಆಕ್ಚುಲಿ ಈ ಒಂದು ಕಾರು ಒಂದು ಸ್ವಲ್ಪ ಕ್ಯಾಮ್ರಿ ಲುಕ್ ಎಲ್ಲ ಕೊಡುತ್ತೆ. ನಂಗೆ ಆಕ್ಚುಲಿ ಆ ರೀತಿ ಫೀಲ್ ಆಯಿತು. ಈ ಒಂದು ಕಾರ್ನ ಸೈಡಿಗೆ ಬಂದಾಗ ನಮಗೆ 18 ಇಂಚಿನ ವೀಲ್ ಸಿಗ್ತಾ ಇದೆ. ಅಂಡ್ ಇದ್ರಲ್ಲಿ ನಮಗೆ ಏರೋ ಡಿಸೈನ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಬರುವಂಥ ಎಲ್ಲ ಎಲೆಕ್ಟ್ರಿಕ್ ಕಾರ್ಲು ಕೂಡ ಒಂದು ಡ್ರ್ಯಾಗ್ನ ಕಮ್ಮಿ ಮಾಡೋದಕ್ಕೆ ಅಥವಾ ನಮಗೆ ಏರೋಡೈನಮಿಕಲ್ ಇನ್ನೂ ಸ್ವಲ್ಪ ಜಾಸ್ತಿ ಒಂದು ಫೋರ್ಸ್ ಸಿಗೋದಕ್ಕೆ ಈ ರೀತಿಯಾದಂಥ ಅಲಾಯ್ ವೀಲ್ಸ್ನ ಬಳಸ್ತಾರೆ. ನಮಗೆ ಇದ್ರಲ್ಲಿ ನೋಡ್ಬೋದು ಏರೋ ಅಲಾಯ್ ವೀಲ್ಸ್ ನಮಗೆ ಇದ್ರಲ್ಲಿ ಕಾಣುತ್ತೆ. ಅಂಡ್ ಇದು ಆಕ್ಚುಲಿ ನಮಗೆ ಪ್ಲಾಸ್ಟಿಕ್ ಕ್ಯಾಪ್ ಇದು, ಬೇಕಾದ್ರೆ ಇದನ್ನ ತೆಗಿಬೋದು. ಕ್ಯಾಪ್ ಮೀನ್ಸ್ ನಮಗೆ ಬೇರೆ ಕಾರಲ್ಲಿ ಸಿಗುವಂಥ ಫುಲ್ ಆಗಿರುವಂಥ ಕ್ಯಾಪ್ ಏನೂ ಅಲ್ಲ, ಇದು ಆ್ಯಕ್ಚುಲಿ ಅಲಾಯ್ ವೀಲ್ಗಳೇ, ಇದೆಲ್ಲ ಅಲಾಯ್ ಇದೆ ನಮಗೆ ಮೆಟಲೆ. ಬಟ್ ಇದು ಮಾತ್ರ ನಮಗೆ ಕ್ಯಾಪ್, ಇದನ್ನ ಬೇಕಾದ್ರೆ ರಿಮೂವ್ ಮಾಡಿ ಕೂಡ ನಾವು ಇದಿರ್ಬೋದು. ಸೊ ಟೊಯೋಟಾ ಬ್ಯಾಡ್ಜ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಸೈಡಿಗೆ ಬಂದ ನಮಗೆ ಇಲ್ಲಿ ಈ ಒಂದು BEV ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಅದೇ ನಮಗೆ ಸೈಡಲ್ಲಿ ಸಿಗುವಾಗ ನಮಗೆ ಮೇನ್ ಆಗಿ ಸಿಗುವಂಥ ವಿಷಯ. ಆ್ಯಂಡ್ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಫಸ್ಟ್ ಅಲ್ಲಿಂದ ಹಿಡಿದು ನಮಗೆ ಇಲ್ಲೂ ಕೂಡ ಈ ಒಂದು ಬಾಡಿ ಕ್ಲಾಡಿಂಗ್ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಡೋರ್ ಹ್ಯಾಂಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ರಿಕ್ವೆಷನ್ಸ್ ಇದೆ. ವಿಂಡೋ ಟ್ರಿಮ್ಸ್ ನಮಗೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಔಟ್ ಆಗಿರುವಂಥ ಒಂದು ಮ್ಯಾಟ್ ಬ್ಲ್ಯಾಕ್ ಕಲರ್ ಸಿಗುವಂಥ ಒಂದು ವಿಂಡೋ ಟ್ರಿಮ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ B ಪಿಲ್ಲರ್ ನಮಗೆ ಮ್ಯಾಟ್ ಕಲರ್ ಫಿನಿಶ್ ಆಗಿದೆ, ಮ್ಯಾಟ್ ಬ್ಲ್ಯಾಕ್ ಕಲರ್ ಫಿನಿಶ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ORM ಕೂಡ ನಮಗೆ ಪಿಯಾನೋ ಬ್ಲ್ಯಾಕ್ ಕಲರ್ ಫಿನಿಶ್ ಆಗಿದೆ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಕಾರ್ನ ಕಲರ್ ಟೋನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಕಲರ್ ಸ್ಕೀಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಡ್ಯೂಯಲ್ ಟೋನ್ ಕಲರ್ನ ನಮಗೆ ಇದೊಂದಿದೆ. ಮೇಲ್ಗಡೆ ನಮಗೆ ಪಿಯಾನೋ ಬ್ಲ್ಯಾಕ್ ಕಲರ್ ಇದೆ. ಅಂಡ್ ಈ ವೈಟ್ ಕಲರ್ನ ಒಂದು ಬಾಡಿ ನಮಗೆ ಇಲ್ಲಿ ಸಿಗ್ತಾ ಇದೆ. ಇನ್ನು ಈ ಒಂದು ಕಾರ್ನ ಡೋರ್ ಹ್ಯಾಂಡಲ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅಲ್ಲಿ ಹೇಳಿದ್ದೆ ಅದು. ಅಂಡ್ ಇಲ್ಲಿ ನಮಗೆ ಈ ರೀತಿ ಕೊಟ್ಟಿದ್ದಾರೆ. ಸೊ ನಾವು ಹಳೆ ಸ್ವಿಫ್ಟ್ ಅಲ್ಲೆಲ್ಲ ನೋಡಿದೀವಿ ನಾವು ಈ ರೀತಿಯಾದಂತಹ ಒಂದು ಡೋರ್ ಹ್ಯಾಂಡಲ್ ಇರುತ್ತೆ. ಅಂಡ್ ನಮಗೆ ಫಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಆಕ್ಚುಲಿ ಎಲ್ಲಿ ಅಂತ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅಭ್ಯಾಸ ಆಗುತ್ತೆ. ಈ ಒಂದು ಕಾರ್ನ ರಿಯರಿಗೆ ಬಂದಾಗ ತುಂಬಾ ಮಿನಿಮಲ್ ಆಗಿರುವಂಥ ಒಂದು ಡಿಸೈನ್ ಎಲಿಮೆಂಟ್ಸ್ ನಾವು ಇದರಲ್ಲಿ ನೋಡ್ಬೋದು. ಫಸ್ಟ್ ಏನಂದ್ರೆ ನಮಗೆ ಒಂದು ಶಾರ್ಪಿನ್ ಆಂಟಿನಾ ಬರ್ತಾ ಇದೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ, ಒಂದು ಸ್ಪಾಯ್ಲರ್ ಕೂಡ ನಮಗೆ ಇದ್ರಲ್ಲಿ ನೋಡ್ಬೋದು. ವಿಂಡ್ಶೀಲ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಿಫಾಗರ್ಸ್ ವಿತ್ ವೈಪರ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಒಂದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಅಂತ ಹೇಳಕ್ಕಾಗಲ್ಲ, ನಾವು ಫ್ರಂಟ್ ಅಲ್ಲಿ ನೋಡಿದ್ವಲ್ಲ LED DRL ಏನಿತ್ತು ಆ ಒಂದು ಡಿಸೈನ್ ಎಲಿಮೆಂಟ್ ನಿ ಒಂದು ಟೇಲ್ ಲ್ಯಾಂಪ್ ಅಲ್ಲಿ ಕೂಡ ಇಟ್ಟಿದ್ದಾರೆ. LED ಟೇಲ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಟೊಯೋಟಾ ಬ್ಯಾಡ್ಜಿಂಗ್ ಇಲ್ಲಿದೆ, ಇಬೆಲ್ ಅನ್ನೋ ಬ್ಯಾಡ್ಜಿಂಗ್ ಇಲ್ಲಿದೆ. ಅಂಡ್ ಅದೇ ರೀತಿ ಅರ್ಬನ್ ಕ್ರೂಸರ್ ಅಂತ ಬ್ಯಾಡ್ಜಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಕಂಪೇರ್ ಮಾಡಿದ್ರೆ ಮಾರುತಿ ಕಂಪೇರ್ ಮಾಡಿದ್ರೆ ಇದೆಲ್ಲಾನು ಕೂಡ ನಮಗೆ ಇದರಲ್ಲಿ ಚೇಂಜಸ್ ಇದೆ. ಇನ್ನು ಈ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ತುಂಬಾ ಡೀಸೆಂಟ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ತಿರಲ್ಲ ಇದು. ಸೊ 3 ಟ್ರಾಲಿಗಳನ್ನ ಆರಾಮಾಗಿ ಇಡ್ಬೋದು. ನಮ್ಮ ಒಂದಷ್ಟು ಟ್ರಾಲಿ ಇತ್ತು. ಸೊ ಈ ಲಗೇಜ್ ಇಟ್ಟರೆ ನಿಮಗೆ ಹೆಂಗೆ ಕಾಣುತ್ತೆ ಅಂತ ತೋರಿಸೋಣ ಅಂತ ನಾವು ಇದ್ರಲ್ಲಿ ಮಾಡಿದ್ದೀವಿ. ಯಾವುದೇ ರೀತಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ನಮಗೆ ಇದ್ರಲ್ಲಿ ಬರ್ತಾ ಇಲ್ಲ. ಬಟ್ ಹೇಳಬೇಕು ಅಂದರೆ ತುಂಬಾ ಡೀಸೆಂಟ್ ಆಗಿರುವಂತಹ ನಿಮ್ಮ ಫ್ಯಾಮಿಲಿಯ ಒಂದು ಲಗೇಜನ್ನ ಇಟ್ಕೊಂಡು ಹೋಗೋಕ್ಕಾಗುವಂಥ ಒಂದು ಬೂಟ್ ಸ್ಪೇಸ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಈ ಕಾರ್ನ ಒಳಗಡೆ ಬಂದಾಗ ಸ್ವಲ್ಪ ವಿಷಯಗಳು ಚೇಂಜ್ ಆಗ್ತಾ ಬರುತ್ತೆ. ಮೇನ್ ಆಗಿ ಏನು ಹೇಳಬೇಕು ಅಂದರೆ ಈಗ ನಾವು ಟೊಯೋಟಾ ಅಥವಾ ಮಾರುತಿ ಏನು ಹೇಳ್ತೀವಿ ಅದರ ಒಂದು ಇಂಟೀರಿಯರ್ಗೆ ಬಂದರೆ ಒಂದು ನಾರ್ಮಲ್ ಆಗಿರುವಂಥ ಒಂದು ಇಂಟೀರಿಯರ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ಈ ಒಂದು ಗಾಡೀಲಿ ಬಂದಾಗ ನಮಗೆ ಆ ರೀತಿ ಅನ್ಸಲ್ಲ, ಯಾಕಂದರೆ ಇದು ಸ್ವಲ್ಪ ಪ್ರೀಮಿಯಂ ಅಂತ ನಮ್ಗೆ ಅನ್ಸುತ್ತೆ. ಇದರಲ್ಲಿ ನಮಗೆ ಇಲ್ಲಿ ಬಳಸಿರುವಂಥ ವಿಷಯಗಳಾಗಿರ್ಬೋದು, ಈ ಒಂದು
ಕುಷನ್ಸ್ ಆಗಿರ್ಬೋದು ಅಥವಾ ನಮಗೆ ಈ ಕಾರ್ ಒಂದು ಕೊಡುವಂಥ ಫೀಲ್ ಆಗಿರ್ಬೋದು. ನಮಗೆ ಮೇಯ್ನ್ ಆಗಿ ನಂಗೆ ಇದರಲ್ಲಿ ಒಂದು ಸ್ವಲ್ಪ ಸಮಾಧಾನ ಇಲ್ಲದೆ ಇರುವಂಥ ವಿಷಯ ಏನು ಅಂದರೆ ಈ ಒಂದು ಹೆಡ್ ರೂಮ್ ಅಂತ ಹೇಳ್ಬೋದು. ಸೊ ನನ್ನ ಹೈಟಿಗೆ ಆ್ಯಕ್ಚುಲಿ ಇದು ಓಕೆ ಅಂತ ಅನ್ಸುತ್ತೆ, ಒಂದು ಸ್ವಲ್ಪ ಅಷ್ಟೇ ಗ್ಯಾಪ್ ಇದೆ. ಬಟ್ ನನಗಿಂತ ಸ್ವಲ್ಪ ಜಾಸ್ತಿ ಹೈಟ್ ಇರೋರು ಬಂದರೆ ಆ್ಯಕ್ಚುಲಿ ಅವರಿಗೆ ಅದು ತಲೆ ತಾಗ್ಬೋದು ಕರೆಕ್ಟಾಗಿ ಹಿಂಗೆ ಕೂತಾಗ. ಲೆಗ್ ರೂಮ್ ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಮಗೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಅದೇ ನಾವು ಇನ್ನೊಂದು ಸ್ವಲ್ಪ ಹೈಟ್ ಅವ್ರು ಬಂದಾಗ ನಮಗೆ ಒಂದು ಸ್ವಲ್ಪ ಕಂಜೆಸ್ಟೆಡ್ ಅನ್ಸಿದ್ರು ಕೂಡ ಇಲ್ಲ, ಲೆಗ್ ರೂಮ್ ಆ್ಯಕ್ಚುಲಿ ತುಂಬ ಚೆನ್ನಾಗೇ ಇದೆ. ಆ್ಯಂಡ್ ಇದ್ರಲ್ಲಿ ನಾನು ನಿಮಗೆ ತೋರಿಸ್ಬೇಕಂತ ಮತ್ತೊಂದು ವಿಷಯ ಅಂದರೆ ಆ್ಯಕ್ಚುಲಿ 3 ಹೆಡ್ ರೆಸ್ಟ್ ನಮಗೆ ಇದ್ರಲ್ಲಿ ಸಿಗುತ್ತೆ ಆಯ್ತಾ. ಸೊ ಇದನ್ನ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ಹೇಳಬೇಕಂತ ಮತ್ತೊಂದು ವಿಷಯ, ನಂಗೆ ಅಷ್ಟೊಂದು ಸಮಾಧಾನ ಇಲ್ದಿರೋ ಮತ್ತೊಂದು ವಿಷಯ ಏನು ಅಂದರೆ ಇದನ್ನು ಜಸ್ಟ್ ಇಲ್ಲಿ ನಿಮಗೆ ಹ್ಯಾಂಡ್ ರೆಸ್ಟ್ ಹುಡುಕ್ಬೋದು. ಸೊ ಈ ರೀತಿ ಫೋಲ್ಡ್ ಮಾಡಿದ್ರೆ ನಮಗೆ ಇದೊಂದು ಹ್ಯಾಂಡ್ ರೆಸ್ಟ್ ಆಗುತ್ತೆ. ಇಲ್ಲಿ 2 ಕಪ್ ಹೋಲ್ಡರ್ ಕೂಡ ಬರುತ್ತೆ. ಬಟ್ ನಂಗೆ ಇದರಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಆಗದಿರುವಂಥ ವಿಷಯ ಏನು ಅಂದರೆ ಸ್ವಲ್ಪ ದಪ್ಪ ಇರೋರು ಬಂದಿದ್ದಲ್ಲಿ ಕೂತ್ರೆ ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿರೋರನ್ನ ಸ್ವಲ್ಪ ಬಂದು ಕೂತ್ರೆ ಈ ಸ್ಪೇಸ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಯಾವ ಕಾರಿಗೂ ಇಷ್ಟು ದೊಡ್ಡ ಹ್ಯಾಂಡ್ ರೆಸ್ಟ್ ಏನು ಬೇಕಾಗಿಲ್ಲ, ನಂಗಂತೂ ಇಷ್ಟು ದೊಡ್ಡ ಹ್ಯಾಂಡ್ ರೆಸ್ಟ್ ಏನು ಬೇಕಾಗಿಲ್ಲ. ಬಟ್ ಅಗೈನ್ ಬೇಕು ಅಂತಿದ್ದವರಿಗೆ ಅಥವಾ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಅಂತಿದ್ದವರಿಗೆ ಇದು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ. 2 ಕಪ್ಸ್ ನಾವು ಇದ್ರಲ್ಲಿ ಇಡ್ಬೋದು. ಆ್ಯಂಡ್ ಎಸ್, ಇದು ನಮಗೆ ಹಿಂದ್ಗಡೆ ಸಿಗುವಂಥದ್ದು. ಸೊ ಇನ್ನು ಹಿಂದ್ಗಡೆ ನಮಗೆ ಹೇಳಬೇಕಂತ ಮತ್ತೊಂದು ವಿಷಯ ಏನು ಅಂದರೆ ನಮಗೆ ಒಂದು ಸನ್ ರೂಫ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಆ್ಯಕ್ಚುಲಿ ಪ್ಯಾನರಾಮಿಕ್ಕು ಅಲ್ಲ, ಅತ್ಲಾಗೆ ಸಣ್ಣದು ಅಲ್ಲ. ಅವರೇನೋ ಹೇಳ್ತಾರೆ ಸ್ವಲ್ಪ ದೊಡ್ಡದಾಗಿಂತ, ಬಟ್ ನಮಗೆ ಆ್ಯಕ್ಚುಲಿ ಇಲ್ಲಿ ಒಂದು ಫ್ರಂಟಲ್ಲಿ ಇರೋ ಸೀಟ್ ಏನಿದೆ ಅಲ್ಲಿ ತನಕ ಬರುತ್ತೆ, ಇಲ್ಲಿ ಹಿಂದಕ್ಕೆ ಬರಲ್ಲ. ಯೂಶಲಿ ಪ್ಯಾನರಾಮಿಕ್ ಸನ್ ರೂಫ್ಸ್ ಎಲ್ಲ ಹೆಂಗಂದ್ರೆ ಸ್ವಲ್ಪ ಹಿಂದೆ ಕೂಡ ಬರುತ್ತೆ, ಬಟ್ ಇದಷ್ಟು ಬರಲ್ಲ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಇದನ್ನ ನಾವು ಓಪನ್ ಮಾಡೋಕ್ಕೂ ಆಗಲ್ಲ. ಇದೊಂದು ರೀತಿ ಮೂನ್ ರೂಫ್ ಅಂತ ಹೇಳ್ಬೋದು. ನಾವು ಈ ದೊಡ್ಡ ದೊಡ್ಡ ಕಾರ್ಗಳಾಗಿರ್ಬೋದು, ರೇಂಜ್ ರೋವರ್ ಅದೆಲ್ಲ ನೋಡಿರ್ತೀವಿ. ಸೊ ಅದರಲ್ಲಿ ಸನ್ ರೂಫ್ ಆ್ಯಕ್ಚುಲಿ ಓಪನ್ ಆಗಲ್ಲ, ಮೂನ್ ರೂಫ್ ಇರುತ್ತೆ. ಬಟ್ ಅದು ತುಂಬ ವೈಡ್ ಆಗಿರುತ್ತೆ. ಇದು ಆ ಒಂದು ಪ್ಲೇಸಲ್ಲಿ ಇದೆ. ಅದೊಂದು ಅದು ಬಿಟ್ಟು ನಮಗೆ ಹಿಂದ್ಗಡೆ ಬೇರೆ ಏನು ಸಿಗುತ್ತೆ ಅಂದರೆ ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. AC ವೆಂಟ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಬ್ಲೋವರ್ ಕಂಟ್ರೋಲ್ ಕೂಡ ನಮಗೆ ಇದರಲ್ಲಿದೆ. ಆ್ಯಂಡ್ ಥೈ ಸಪೋರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಥೈ ಸಪೋರ್ಟ್ ಕೂಡ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನ್ನ ಒಂದು ಹೈಟಿಗೆ, ನನ್ನ ಒಂದು ಪರ್ಸನಾಲಿಟಿಗೆ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ಕಾರಣ ಒಳಗೆ ಬಂದಾಗ ನಮಗೆ ಮೊದಲು ಹೇಳಬೇಕಂತ ವಿಷಯದಲ್ಲಿ ನಮಗೆ 10-ವೇ ಅಡ್ಜಸ್ಟೇಬಲ್, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಲಂಬ ಸಪೋರ್ಟ್ ಕೂಡ ನಮಗೆ ಅದರಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಹೈಟ್ ಆಗಿರ್ಬೋದು, ನಮಗೆ ಹಿಂದೆ ಮುಂದೆ ಆಗಿರ್ಬೋದು, ಆ್ಯಂಡ್ ನಮಗೆ ಇದಾಗಿರ್ಬೋದು, ಸೊ ಈ ಬ್ಯಾಕ್ ಸಪೋರ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಅದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಪ್ರೀಮಿಯಮ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಒಂದು ಫೀಚರ್. ಅದ್ರಲ್ಲಿ ನಮಗೆ ಅದು ಬಿಟ್ಟು ನನಗೆ ಈ ಒಂದು ಇಂಟೀರಿಯರ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಈ ಒಂದು ಕಲರ್ ಸ್ಕೀಮ್ ಆಗಿರ್ಬೋದು ಅಥವಾ ಅವ್ರು ಕೊಟ್ಟಿರುವಂಥ ವಿಷಯಗಳಾಗಿರ್ಬೋದು. ನಾನು ಹೇಳಿದ್ನಲ್ಲ, ಯೂಶ್ವಲಿ ನಮಗೆ ಟೊಯೋಟಾ ಮತ್ತು ಮಾರುತಿಯಲ್ಲಿ ಈ ರೀತಿಯಾದಂಥ ಒಂದು ಪ್ರೀಮಿಯಮ್ ಆಗಿರುವಂಥ ಒಂದು ಫೀಲ್ ನಮಗೆ ಸಿಗಲ್ಲ. ಟೊಯೋಟಾದಲ್ಲಿ ಸಿಗುತ್ತೆ ಬೇಕಾದರೆ, ಅದು ಸ್ವಲ್ಪ ಜಾಸ್ತಿ ನಾವು ಕ್ಯಾಮ್ರಿ ಆ ರೀತಿ ಎಲ್ಲ ಹೋಗಬೇಕು. ಇನ್ನೋವಾ ಕ್ರಿಸ್ಟಾದಲ್ಲೂ ಕೂಡ ಅಷ್ಟೇ. ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೆಕ್ಕಿ ಆಗಿರುವಂಥ ಒಂದು ಕಾರ್ ಅಂತ ಹೇಳ್ಬೋದು. ಮೇಯ್ನಾಗಿ ಈ ಒಂದು ಡ್ಯಾಶ್ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹಾರ್ಡ್ ಪ್ಲಾಸ್ಟಿಕ್ನೇ ಯೂಸ್ ಮಾಡಿದ್ದಾರೆ. ಇದು ಸಾಫ್ಟ್ ಟಚ್ ಮೆಟೀರಿಯಲ್ ನಮಗೆ ಯೂಸ್ ಮಾಡಿದ್ದಾರೆ. ಬಟ್ ಅದನ್ನು ಜೋಡಿಸಿರುವಂಥ ವಿಷಯ ಆಗಿರ್ಬೋದು, ಕೊಟ್ಟಿರುವಂಥ ಕಲರ್ ಸ್ಕೀಮ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ AC ವೆಂಟ್ಸ್ ನಮಗೆ ವರ್ಟಿಕಲಿ ಸ್ಲಾಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲೊಂದಿದೆ, ಇಲ್ಲಿದೆ. ಆ್ಯಂಡ್ ಇದರ ಕೆಳಗಡೆನೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಅಂತ ಹೇಳ್ಬೋದು. ನಮಗೆ ಸೀಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಕುಷನ್ಡ್ ಆಗಿದೆ. ಆ್ಯಂಡ್ ಅಲ್ಲಲ್ಲಿ ಲೆದರ್ ಟಚ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಫ್ರಂಟಲ್ಲಿ ಸಿಗ್ತಾ ಇದೆ. ಬಟ್ ವಿಷಯ ಏನು ಅಂದರೆ ಇದರಲ್ಲಿ ಯಾವುದೇ ರೀತಿ ಫಿಸಿಕಲ್ ಸ್ವಿಚ್ ನಮಗೆ ಇದರಲ್ಲಿ ಸಿಗಲ್ಲ. ವೆಂಟಿಲೇಷನ್ ಆನ್ ಮಾಡೋದಕ್ಕೆ, ಆಫ್ ಮಾಡೋದಕ್ಕೆ ಎಲ್ಲನೂ ಕೂಡ ನಾವು ಸ್ಕ್ರೀನ್ಗೆ ಹೋಗಿ ಅಲ್ಲಿಂದ ನಾವು ವೆಂಟಿಲೇಷನ್ನ ಆನ್ ಆಫ್ ಎಲ್ಲ ಮಾಡಬೇಕಾಗುತ್ತೆ. ಅಲ್ಲೊಂದು ಬಟನ್ ಎಲ್ಲ ಕೊಟ್ಟಿದ್ದು ತುಂಬ ಚೆನ್ನಾಗಿರೋದು. ಯಾವಾಗಲೂ ನಾವು ಅಲ್ಲೇ ಹುಡುಕಿ ಇದು ಮಾಡೋದು ಸ್ವಲ್ಪ ಟಫ್ ಅಂತ ಅನ್ಸ್ಬೋದು. ಬಟ್ ಹಾಗೆ ಒಂದ್ಸಲ ನಾವು ಅದಕ್ಕೆ ಅಭ್ಯಾಸ ಆಗಿಬಿಟ್ರೆ ನಮಗೆ ಅದು ಸಿಗುತ್ತೆ. ಈ ಒಂದು ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ. ಇದರಲ್ಲಿ ನಮಗೆ ಏನು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ. ಮೇಲ್ಗಡೆ ಕೂಡ ಸ್ವಲ್ಪ ಫ್ಲಾಟ್ ಆಗಿದೆ. ಆ್ಯಂಡ್ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ ಸಿಗ್ತಾ ಇದೆ. ಟೊಯೋಟಾ ಲೋಗೋ ಇದೆ ನಮಗೆ ಇದರಲ್ಲಿ. ಆ್ಯಂಡ್ ರೈಟಲ್ಲಿ ನಮಗೆ ಅಡಾಸಿವ್ ಬೇಕಂತ ಫೀಚರ್ಸ್ ಇದ್ರೆ, ಲೆಫ್ಟಲ್ಲಿ ನಮಗೆ ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರುವಂಥ ಫೀಚರ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ. 10.1 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಬೇಕಂತ ಎಲ್ಲ ವಿಷಯಗಳು, ಎಡಾಸ್ನ ಆನ್ ಆಫ್, ಗಾಡಿಯ ಫೀಚರ್ಸು, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಟೋಟಲಿ ಹೇಳಬೇಕು ಅಂದರೆ ಈ ಒಂದು ಇಷ್ಟು ಜಾಗ ಏನಿದೆ ಅದು ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಇದಿಷ್ಟು ಈ ಒಂದು ಕಾರಲ್ಲಿ ಸಿಗುವಂಥದ್ದು. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ 2 ಕಪ್ ಹೋಲ್ಡರ್ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದಷ್ಟು ಇದನ್ನು ಫ್ಲೋಟಿಂಗ್ ಸೆಂಟರ್ ಕನ್ಸೋಲ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಮೋಡನ್ನು ಸೆಲೆಕ್ಟ್ ಮಾಡೋದಕ್ಕೆ, ನ್ಯೂಟ್ರಲ್, ರಿವರ್ಸು, ಡ್ರೈವು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ಡ್ರೈವಿಂಗ್ ಮೋಡ್ ಕೂಡ ನಮಗೆ ಇದರಲ್ಲಿದೆ. ಸೊ ಸ್ಪೋರ್ಟ್ ಮೋಡ್ ಇದೆ, ಇಕೋ ಮೋಡ್ ಇದೆ. ಗಾಡಿಯ ಪಿಕಪ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದ್ರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗಿರುವಂಥ ವಿಷಯ ಅಂದರೆ ಈ ಒಂದು ಕೀ ಅಂತ ಹೇಳ್ಬೋದು. ಸೊ ನಮಗೆ ವಾಲ್ಯೂಮ್ನ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಮಾಡೋದಕ್ಕೆ ನಮಗೆ ಇಲ್ಲೊಂದು ನಾಬ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫಿಸಿಕಲ್ ಕೀಸ್ ಎಲ್ಲ ಏನಿದೆ ತುಂಬ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸುತ್ತೆ ನಮಗೆ. ಇದನ್ನ ಆನ್ ಮಾಡೋದು, ಆಫ್ ಮಾಡೋದೆಲ್ಲನೂ ಕೂಡ. ಆ್ಯಂಡ್ ನಮಗೆ ಡಿಫಾಗಸ್ ಅದನ್ನೆಲ್ಲ ಇಲ್ಲೇ ಇದು ಮಾಡ್ಬೋದು. AC ಕಂಟ್ರೋಲ್ಸ್ ಕೂಡ ನಮಗೆ ಇದೆಲ್ಲ ಸಿಗ್ತಾ ಇದೆ. ಇದಿಷ್ಟು ನಮಗೆ ಒಂದು ಕಾರಲ್ಲಿ ಮೇಯ್ನ್ ಆಗಿ ಸಿಗುವಂಥ ವಿಷಯ. ಇದರಲ್ಲಿ JBLನ ಒಂದು ಸ್ಪೀಕರ್ಸನ್ನು ಅಥವಾ ಆಡಿಯೋ ಸಿಸ್ಟಮ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಅದರ ಟ್ಯೂಟರ್ ನೋಡ್ಬೋದು, ನಮಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಒಂದೊಳ್ಳೆ ಆಡಿಯೋ ಸಿಸ್ಟಮ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಈ ವಿಟಾರದಲ್ಲೂ ಕೂಡ ಅಷ್ಟೇ ಇವ್ರದ್ದೇ, ಬಟ್ ಇನ್ಫಿನಿಟಿ ಅಂತ ಅನ್ಸುತ್ತೆ ನನಗೆ. ಸೊ ಅದರ ಒಂದು ಆಡಿಯೋ ಸಿಸ್ಟಮ್ ನಮಗೆ ಅದರಲ್ಲಿ ಕೊಟ್ಟಿದ್ದು. ಇದರಲ್ಲಿ ನಮಗೆ JBL ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಮಗೆ ಡ್ರೈವರ್ಗೆ ಬೇಕಾಗಿರುವಂತಹ ಅಸಿಸ್ಟ್ ಮಾಡುವಂಥ ಎಲ್ಲ ಫೀಚರ್ಸ್ ಕೂಡ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಅಡಾಸ್ ಇದೆ ನಮಗೆ ಇದರಲ್ಲಿ. ಆ್ಯಂಡ್ ಅದಕ್ಕೆ ಬೇಕಂತ ಒಂದಷ್ಟು ಫೀಚರ್ಸ್ ಕೂಡ ನಮಗೆ ಇದರಲ್ಲಿದೆ. ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಆ್ಯಂಡ್ ನಮಗೆ ಸ್ನೋ
ಮೋಡ್ಸ್ ಇದೆ ನಮಗೆ ಇದರಲ್ಲಿ, ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ. ಸೊ ಆ ರೀತಿಯಾದ ಎಲ್ಲ ಫೀಚರ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ನೀವೊಂದು IRVM ಬಗ್ಗೆ ಮಾತಾಡ್ಬೇಕಾದ್ರೆ ಆಟೋ ಡಿಮಿಂಗ್ IRVM ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಇಲ್ಲಿ ಒಂದಷ್ಟು ಕಂಟ್ರೋಲ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ, ಲೈಟ್ ಆನ್ ಆಫ್ ಎಲ್ಲ. ಸೊ ನಾನು ಇಲ್ಲಿ ಹುಡುಕ್ದೆ ಈ ಒಂದು ಸನ್ ರೂಫ್ ನ ಓಪನ್ ಮಾಡಕ್ಕೆ ಯಾವ್ದಾದ್ರು ಬಟನ್ ಇದೆಯಾ ಅಂತ, ಬಟ್ ಯಾವುದೇ ಒಂದು ಬಟನ್ ಕೂಡ ನಮಗೆ ಇದ್ರಲ್ಲಿ ಸಿಗಲ್ಲ. ಇದಿಷ್ಟು ನಮಗೆ ಮೇನ್ ಆಗಿ ಒಂದು ಕಾರಲ್ಲಿ ಸಿಗುವಂಥದ್ದು. ಸೊ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಒಂದು ಪ್ರೀಮಿಯಂ ಆಗಿರುವಂಥ ಒಂದು ಫೀಲ್ ಕೊಡುತ್ತೆ. ಸೊ ಇಷ್ಟು ದಿನ ನಾವು ಮಾರುತಿ ಅಥವಾ ಟೊಯೋಟಾ ಕಾರ್ಗಳಲ್ಲಿ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೋಡದೇ ಇರುವಂಥ ವಿಷಯಗಳೆಲ್ಲ ನಮಗೆ ಇದ್ರಲ್ಲಿ ಸಿಗುತ್ತೆ. ಬಟ್ ಮೇನ್ ಆಗಿರುವಂಥ ವಿಷಯ ಏನು ಅಂದ್ರೆ ನಮಗೆ ಇದರ ಪ್ರೈಸ್ ಅವರು ಎಷ್ಟಿಡ್ತಾರೆ ಅನ್ನೋದು ನಿಜವಾಗ್ಲೂ ಈಗ ಸದ್ಯಕ್ಕಿರುವಂತಹ ಒಂದು ಕ್ವಶನ್. ಅಂಡ್ ಎಸ್, ಸೊ ಅದನ್ನ ನಾವು ನೋಡಲೇಬೇಕು. ಇನ್ನು ಈ ಒಂದು ಕಾರ್ನ ಓಡಿಸಿ ಕಾರ್ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಈ ಒಂದು ಗಾಡಿಯ ಡ್ರೈವಿಂಗ್ ಇಂಪ್ರೆಷನ್ ನಿಮಗೆ ಹೇಳೋದಕ್ಕಿಂತ ಮುಂಚೆ ಇದರ ಬ್ಯಾಟ್ರಿ ಆಪ್ಷನ್ಸ್, ರೇಂಜು, ಪವರ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಒಂದು ಕಾರ್ ನಮಗೆ 2 ಬ್ಯಾಟ್ರಿ ಆಪ್ಷನ್ ಅಲ್ಲಿ ಬರುತ್ತೆ, 3 ವೇರಿಯಂಟ್ ಅಲ್ಲಿ ಬರುತ್ತೆ, E1, E2 ಅಂಡ್ E3 ಅಂತ. ಸೊ ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ 49 kWh ನ ಬ್ಯಾಟ್ರಿ, ಅದೇ ರೀತಿ 61 kWh ನ ಬ್ಯಾಟ್ರಿ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ 49 kWh ನ ಬ್ಯಾಟ್ರಿ ಏನಿದೆ ನಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 440 ಕಿಲೋಮೀಟರ್ನ IDC ರೇಂಜ್ ಕೊಡುತ್ತೆ. IDC ಅದು ಕ್ಲೈಮ್ ಆಗಿರೋದು. ಸೊ ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟು ಸಿಗಲ್ಲ, ಒಂದು 350 ಎಲ್ಲ ನಮಗೆ ಆರಾಮ್ಸೆ ಸಿಗುತ್ತೆ, 350-400 ಒಳಗೆ ಆರಾಮ್ಸೆ ಸಿಗುತ್ತೆ. ಇದರ ಟಾಪ್ ವೇರಿಯಂಟ್ ಅಥವಾ ಎರಡನೇ ಬ್ಯಾಟ್ರಿ ಆಪ್ಷನ್ ಏನಿದೆ, 61 kWh ನ ಬ್ಯಾಟ್ರಿ ಆಪ್ಷನ್ ಏನಿದೆ, ಅದರಲ್ಲಿ ನಮಗೆ ಆಲ್ಮೋಸ್ಟ್ 543 ಕಿಲೋಮೀಟರ್ನ ರೇಂಜ್ ಕೊಡುತ್ತೆ ಈ ಒಂದು ಕಾರು. 543 ಕಿಲೋಮೀಟರ್ಸ್ ಅಂದ್ರೆ ಆಕ್ಚುಲಿ ತುಂಬಾ ಒಳ್ಳೆ ರೇಂಜ್. ಯಾಕೆಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಎಲೆಕ್ಟ್ರಿಕಲ್ಲಿ ಅವಾಗೆಲ್ಲ ಸ್ವಲ್ಪ ಕಮ್ಮಿ ರೇಂಜ್ ಬರ್ತಾ ಇತ್ತು, ಬಟ್ ಇವಾಗ ನಮಗೆ ಮಹೇಂದ್ರ ಆಗಿರ್ಬೋದು ಅಥವಾ ಬೇರೆ ಕಂಪ್ನಿಗಳಾಗಿರ್ಬೋದು 500 ಎಬೋನೇ ಕೊಡ್ತಾ ಇದೆ. ಇದರ ಒಂದು ಅಡ್ವಾಂಟೇಜ್ ಏನಂದ್ರೆ ಈ ಒಂದು ಕಾರಿಂದು ಈ ಒಂದು ಬ್ಯಾಟ್ರಿ ಪ್ಯಾಕ್ 61 kW ಆಗಿದ್ರು ನಮಗೆ ಅಷ್ಟು ರೇಂಜ್ ಕೊಡೋದಕ್ಕೆ ಕಾರಣ ಏನು ಅಂದ್ರೆ ಇದರ ಒಂದು ವೆಯ್ಟ್ ಅಥವಾ ಇದರ ಒಂದು ಸೈಜು. ಇದು ಆಕ್ಚುಲಿ ಒಂದು ಕಾಂಪ್ಯಾಕ್ಟ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ಇರುವಂತಹ ಒಂದು SUV ಅಂತ ಹೇಳ್ಬೋದು, ಎಲೆಕ್ಟ್ರಿಕ್ SUV. ನಮಗೆ ತುಂಬಾ ದೊಡ್ಡದೇನಲ್ಲ, ಹಾಗಾಗಿ ವೆಯ್ಟ್ ಜಾಸ್ತಿ ಇರಲ್ಲ. ಸೊ ಪವರ್ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದು ಇದ್ರ ಮೇನ್ ಆಗಿರೋ ವಿಷಯ. ಹಾಗಾಗಿ ನಮಗೆ ಆ ಒಂದು ರೇಂಜ್ ಕೊಡುತ್ತೆ. ಸೊ ನೀವೇನಾದ್ರೂ ಬ್ಯಾಂಗ್ಳೂರಿಂದ ಮಂಗಳೂರು ಹೋಗ್ಬೇಕಂದ್ರೆ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ಹೋಗ್ಬೋದು. ಮಂಗಳೂರು ಹೋಗೋಕ್ಕಾಗಲ್ಲ, ಮಂಗಳೂರು ರೀಚ್ ಆಗೋಕ್ಕಾಗಲ್ಲ. ಎಕ್ಸಾಂಪಲ್ ನನ್ನ ಮನೆಗೆ ಹೇಳೋದಾದ್ರೆ, ನನ್ನ ಮನೆ ಆಲ್ಮೋಸ್ಟ್ ಒಂದು 300-320 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಒಂದ್ಸಲ ಚಾರ್ಜ್ ಮಾಡಿದ್ರೆ ನನಗೆ ಬೇಸ್ ವೇರಿಯಂಟ್ ಅಲ್ಲೇ ಬೇಕಾದ್ರೆ ಹೋಗ್ಬೋದು. ಟಾಪ್ ವೇರಿಯಂಟ್ ಅಂದ್ರೆ ಆರಾಮ್ಸೆ ನಾವು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಹೋಗ್ಬೋದು, ಯಾವುದೇ ತೊಂದರೆ ಇರಲ್ಲ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ. ಚಾರ್ಜಿಂಗ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಚುಲಿ ಇವ್ರ ಕಂಪ್ನಿ ಕಡೆ ಒಂದು ಚಾರ್ಜಿಂಗ್ ಇದೆ. ಅಂಡ್ ಅದು ಬಿಟ್ಟು ಇವರು ಜಿಯೋ ಮತ್ತೆ ನಮ್ಮ ಚಾರ್ಜಿಂಗ್ ಝೋನ್ ಏನಿದೆ ಅದ್ರ ಜೊತೆ ಕೊಲ್ಯಾಬ್ ಕೂಡ ಮಾಡಿದ್ದಾರೆ. ಸೊ ಅವರು ಅಲ್ಲೂ ಕೂಡ ನಾವು ಈ ಒಂದು ಕಾರ್ನ ಚಾರ್ಜ್ ಆಕ್ಚುಲಿ ಫಾಸ್ಟ್ ಚಾರ್ಜಿಂಗ್ ಇರೋ ಕಡೆ ಕೂಡ ಮಾಡ್ಬೋದು, ಬಟ್ ಇವರು ಅಫಿಷಿಯಲಿ ಕೊಲ್ಯಾಬ್ ಆಗಿರೋದು ಅಲ್ಲಿ. ಆಕ್ಸಲರೇಷನ್ ಬಗ್ಗೆ ಮಾತಾಡಬೇಕು, ನಂಗೆ EV ಬಂದ ಮೇಲೆ ಆಕ್ಚುಲಿ 0 to 100 7 ಸೆಕೆಂಡ್ಸು ಅಥವಾ 9 ಸೆಕೆಂಡ್ಸ್ ಯಾವುದು ಕೂಡ ನಮಗೆ ತುಂಬಾ ಕ್ವಿಕ್ ಅನ್ಸಲ್ಲ. ನಮಗೆ ಈ ಒಂದು ನಾರ್ಮಲ್ ಆಗಿರುವಂಥ ಇಂಜಿನ್ ಇರುವಂಥ ಗಾಡಿಗಳೇನಿದೆ ಅವುಗಳು ನಮಗೆ 0 to 100 8 ಸೆಕೆಂಡ್ಸ್ ಅಲ್ಲಿ ಕೊಡುತ್ತೆ ಅಂದಾಗ ಅವಾಗ ನಮ್ಗೆ ತುಂಬಾ ಒಂದು ಹೌದಾ ಅಷ್ಟು ಬೇಗ ಅಷ್ಟು ಕ್ವಿಕ್ ಆಗಿರೋ ಆಕ್ಸಲೇಷನ್ ಇದೆಯಾ ಅಂತ ನಮ್ಗೆ ಅನಿಸ್ತಿತ್ತು. ಬಟ್ EV ಬಂದ್ಮೇಲೆ ನಮ್ಗೆ ಅವೆಲ್ಲ ಅನ್ಸೋದಿಲ್ಲ, ಯಾಕಂದ್ರೆ ತುಂಬಾ ಇನ್ಸ್ಟಂಟ್ ಪವರ್ ಸಿಗುತ್ತೆ ನಮಗೆ ಇದರಲ್ಲಿ. ಅದನ್ನ ನಾವು ಆಕ್ಸಲೇಷನ್ ಕೊಟ್ಟು ಗಿಯರ್ ಚೇಂಜ್ ಮಾಡಿ, ಇಲ್ಲಾಂದ್ರೆ AMTನೋ CVT ಇಲ್ಲ DCTನೋ ಆಗಿದ್ರೆ ನಮಗೆ ಆ ಒಂದು ಗಿಯರ್ ಚೇಂಜ್ ಮಾಡೋದಕ್ಕೆ ನಾವು ವೆಯ್ಟ್ ಮಾಡಬೇಕು. ಸೊ ನಮಗೆ ಟಾಕ್ ಅನ್ವರ್ಟರ್ ಎಲ್ಲ ಸಿಕ್ಕಾಪಟ್ಟೆ ಕ್ವಿಕ್ ಆಗಿರುವಂತಹ ಒಂದು ಏನ್ ಹೇಳಿ ಟ್ರಾನ್ಸ್ಮಿಷನ್ ಇದ್ರೂ ಕೂಡ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಿತ್ತು. ಬಟ್ ಇದರಲ್ಲಿ ವೆಯ್ಟ್ ಅನ್ನುವಂಥ ಪದನೇ ಇಲ್ಲ, ನಿಮಗೆ ವೆಯ್ಟ್ ಅನ್ನುವಂಥ ಪದಕ್ಕೆ ಯಾವುದೇ ಆಸ್ಪದ ಇಲ್ಲ ಈ ಒಂದು EVಗಳಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾಲ್ ಕೊಟ್ಟು ಕೂಡಲೇ ವೀಲ್ ಸ್ಪಿನ್ ಆಗುತ್ತೆ, ಹೋಗ್ತಾ ಇರುತ್ತೆ. ನಮಗೆ ಇನ್ಸ್ಟಂಟ್ ಆಗಿ ಆ ಒಂದು ಟಾರ್ಕ್ ಏನಿದೆ ಅದು ನಮಗೆ ಕೂಡಲೇ ಸಿಗುತ್ತೆ. ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ 193 ನಮ್ಮನ್ನ ಟಾರ್ಕ್ ನಮಗೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. 3 ಬ್ಯಾಟ್ರಿ ಆಪ್ಷನ್ಸ್ ಏನಿದೆ, 3 ವೇರಿಯಂಟ್ ಏನಿದೆ, 3 ವೇರಿಯಂಟ್ ಅಲ್ಲಿ ನಮಗೆ ಟಾರ್ಕ್ ಸೇಮ್ ಸಿಗುತ್ತೆ. ನಮಗೆ ಪವರ್ ಮಾತ್ರ 106 kW ನ ಪವರ್ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಅಂಡ್ ಅದು ಬಿಟ್ಟು ನಮಗೆ 123 ಅಥವಾ ನಮಗೆ ಆಲ್ಮೋಸ್ಟ್ ಒಂದು 171 HP ಅಂತ ಹೇಳ್ಬೋದು. ಸೊ 171 HP ಪವರ್ ನಮಗೆ ಈ ಒಂದು ಕಾರ್ ಕೊಡುತ್ತೆ ಅಂದ್ರೆ ನಿಜವಾಗ್ಲೂ ಆಕ್ಚುಲಿ ತುಂಬಾನೇ ಕ್ವಿಕ್ ಆಗಿರುವಂತ ವಿಷಯ ಅಂತ ಹೇಳ್ಬೋದು. ಸೊ ಅದಿಷ್ಟು ಈ ಒಂದು ಗಾಡಿಯ ಪವರು, ರೇಂಜು, ಬ್ಯಾಟ್ರಿ ಆಪ್ಷನ್ಸ್ ಬಗ್ಗೆ. ಸಸ್ಪೆನ್ಷನ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಯೂಶುವಲಿ ಇರುವಂತಹ ಒಂದು ಸಸ್ಪೆನ್ಷನ್ ಅಂತ ಹೇಳಕ್ಕಾಗಲ್ಲ. ನಮಗೆ ದೊಡ್ಡದಾಗಿರುವಂತಹ ಒಂದು ಬಂಪ್ ಆಗಿರ್ಬೋದು, ಸ್ವಲ್ಪ ಪ್ಯಾಚಸ್ ಏನಿದಾವೆ, ಸ್ವಲ್ಪ ದೊಡ್ಡದಾಗಿರುವಂಥ ಪ್ಯಾಚ್ ಅಲ್ಲೂ ಕೂಡ ನಮಗೆ ಅಂತಹ ಒಂದು ಇದು ಅನ್ಸಲ್ಲ, ತುಂಬಾ ಸ್ಟೇಬಲ್ ಆಗಿದೆ. ನಮಗೆ ಗಾಡಿ ಅಂತ ಒಂದು ಬಾಡಿ ರೋಲ್ ಸ್ಪೀಡ್ ತುಂಬಾ ಕಮ್ಮಿ ಇರುತ್ತೆ, ತುಂಬಾ ಸಣ್ಣದಾಗಿರುವಂಥ ಒಂದು SUV ಇದು. ಸೊ ಹಾಗಾಗಿ ಬಾಡಿ ರೋಲ್ ನಮಗೆ ಕಮ್ಮಿನೇ ಇರುತ್ತೆ. ಬಟ್ ನಮಗೆ ಎಲ್ಲೂ ಕೂಡ ಹೊಂಡ ಗುಂಡಿಗಳು ಅಂತಹ ಒಂದು ದೊಡ್ಡ ಇಶ್ಯೂ ಆಗಿ ನಮಗೆ ಕಾಣಿಸಲ್ಲ. ಸೊ ಇನ್ ಕೇಸ್ ನೀವೇನಾದ್ರೂ ಪ್ಯಾಚಿ ಆಗಿರುವಂಥ ಒಂದು ರೋಡಲ್ಲಿ ಓಡಿಸಿದ್ರೂ ಕೂಡ ನಿಮಗೆ ಒಂದು ನೀಟ್ ಆಗಿರುವಂತಹ ಒಂದು ಫರ್ಮ್ ಆಗಿರುವಂತಹ ಒಂದು ಫೀಲ್ ನಮಗೆ ಈ ಒಂದು ಸಸ್ಪೆನ್ಷನ್ ಕೊಡುತ್ತೆ. ಸೊ ಸಸ್ಪೆನ್ಷನ್ ನಂಗೆ ತುಂಬಾನೇ ಇಷ್ಟ ಆಯಿತು. ಅದು ಅಲ್ಲದೆ ನಮಗೆ 18 ಇಂಚಿನ ವೀಲ್ ಬೇರೆ ಇದರಲ್ಲಿ ಸಿಗ್ತಾ ಇದೆ. ಸೊ ಅಷ್ಟು ದೊಡ್ಡ ಪ್ರೊಫೈಲ್ ಇರುವಂಥ ಒಂದು ವೀಲ್ ಆಗಿರೋದ್ರಿಂದ ನಮಗೆ ಸ್ಟೇಬಿಲಿಟಿ ಅಥವಾ ನಮಗೆ ಸ್ಟೇಬಲ್ ಆಗಿ ಈ ಒಂದು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಮತ್ತೊಂದು ಇದರಲ್ಲಿ ನನ್ನ ನಿಗಮನ. ನಾನು ನೋಡ್ದಂಗೆ ನಂಗೆ ಅನ್ಸಿರುವಂಥ ಮತ್ತೊಂದು ವಿಷಯ. ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ 7 ಏರ್ ಬ್ಯಾಗ್ಸ್ ಬರ್ತಾ ಇದಾವೆ. ಅಂಡ್ ADAS ಲೆವೆಲ್ 2 ಬರುತ್ತೆ ನಮಗೆ. ಅದೇ ರೀತಿ ನಮಗೆ ಹೈ ಟೆನ್ಸಿಲ್ ಸ್ಟೀಲ್ ಅಲ್ಲಿ ಮಾಡಿರುವಂತಹ ಒಂದು ಚಾಸಿಸ್
ಫೆಸಿಲಿಟೀಸ್ ನಮಗೆ ಇದರಲ್ಲಿ ಸಿಗುತ್ತೆ. ಬ್ಯಾಟ್ರಿಗೆ ಥರ್ಮಲ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಸೇಫ್ಟಿ ಬಗ್ಗೆ ಈ ಒಂದು ಟೊಯೋಟಾ ಏನಿದೆ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ನ ಮಾಡಿಲ್ಲ. ಅಫ್ಕೋರ್ಸ್ ಇದರಲ್ಲಿ ನೀವು ಕ್ರಾಶ್ ಟೆಸ್ಟ್ ಎಷ್ಟು ಅಂತ ಕೇಳಿದ್ರೆ ನಮಗೆ ಅದಿನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಕ್ರಾಶ್ ಟೆಸ್ಟ್ ಕಳಿಸಿದಾರಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿರುವಂತ ರೀತಿಯಲ್ಲಿ ಇವ್ರು ಕೊಟ್ಟಿರುವಂತಹ 7 ಏರ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಇವ್ರು ಕೊಟ್ಟಿರುವಂತಹ ಮಾಡಿರುವಂತಹ ಫೀಚರ್ಸ್ ಎಲ್ಲ ನಮಗೆ ತುಂಬಾನೇ ಸೇಫ್ಟಿಗೆ ಅಥವಾ ಡ್ರೈವರಿಗೆ ಅಸಿಸ್ಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಅಷ್ಟು ವಿಷಯಗಳು. ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ನಮಗೆ ಒಂದು ಕಾರ್ ಓಡಿಸುವಾಗ. ಯಾಕಂದ್ರೆ ಇದರಲ್ಲಿ ಮೈನ್ ಆಗಿ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಸಿಗ್ತಾ ಇದೆ. ಸೊ ಎಷ್ಟೇ ನೀವು ಸೆಕೆ ಇರೋ ಕಡೆ ಗಾಡಿ ಓಡಿಸಿದ್ರು ಕೂಡ ನಿಮಗೆ ಆ ಒಂದು ತುಂಬಾ ಕೂಲ್ ಆಗಿರುವಂತಹ ಒಂದು ಗಾಳಿ ನಮಗೆ ಈ ಒಂದು ಸೀಟ್ಸ್ ಅಲ್ಲಿ ಬರೋದ್ರಿಂದ ನಮಗೆ ಆಕ್ಚುಲಿ ಎಷ್ಟು ಓಡಿಸೋದ್ರು ಓಡಿಸ್ತಾನೆ ಇರೋಣ ಅನ್ಸುತ್ತೆ. ಅಂಡ್ ಗಾಡಿ ತುಂಬಾ ಸ್ಟೇಬಲ್ ಆಗಿದೆ, ತುಂಬಾ ಅಜೈಲ್ ಆಗಿದೆ. ಅಂದ್ರೆ ನಾವು ಇದು ಅಷ್ಟೊಂದು ದೊಡ್ಡದಾಗಿರುವಂತಹ ಒಂದು ವೆಹಿಕಲ್ ಅಲ್ಲದೆ ಇರೋದ್ರಿಂದ ನಮಗೆ ನಾವು ಆಕ್ಚುಲಿ ಟ್ರಾಫಿಕಲ್ಲಿ ಆಗಿರ್ಬೋದು ಅಥವಾ ನಮಗೆ ಟೈಟ್ ಸ್ಪಾಟಲ್ಲೆಲ್ಲ ಮ್ಯಾನ್ಯುವಲ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದು ಅಲ್ಲದೆ ನಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾನು ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಆಗಿರ್ಬೋದು. ಸೊ ಅದೆಲ್ಲಾನು ಕೂಡ ನಮಗೆ ಒಂದು ಕಾರಲ್ಲಿ ಬರ್ತಾ ಇದೆ. ಹಾಗಾಗಿ ನಮಗೆ ಏನು ಹೇಳಿ ಆ ಒಂದು ಓಡಿಸುವಾಗ ಆ ಒಂದು ಮಜಾ ನಮಗೆ ಬರುತ್ತೆ. ನನಗೆ ಇದ್ರಲ್ಲಿ ಇಷ್ಟ ಆಗದಿರುವಂಥ ಒಂದು ವಿಷಯ ಅಂದ್ರೆ ಈ ಒಂದು ಸ್ಟೀರಿಂಗ್ ವೀಲ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಯಾಕಂದ್ರೆ ರೌಂಡ್ ಆಗಿರುವಂಥ ಸ್ಟೀರಿಂಗ್ ವೀಲ್ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಇಲ್ಲ. ಅಂದ್ರೆ ಫ್ಲಾಟ್ ಬಾಟಮ್ ಇದ್ರೂ ಓಕೆ, ಇದು ನಮಗೆ ಮೇಲ್ಗಡೆ ಒಂದು ಡಬಲ್ ಡಿ ಕಟ್ ರೀತಿಯಾದಂತಹ ಒಂದು ಸ್ಟೀರಿಂಗ್ ವೀಲ್ ಆಗಿರೋದ್ರಿಂದ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಪವರ್ ವೈಸ್ ಎಲ್ಲ ಹೇಳ್ಬೇಕಾದ್ರೆ ನಿಮಗೆ ಎಲ್ಲೂ ಕೂಡ ಡ್ರಾಪ್ ಆಗಲ್ಲ. ಇನ್ಸ್ಟೆಂಟ್ ಆಗಿ ನಿಮಗೆ ಫಸ್ಟ್ ಆ ಒಂದು ಆಕ್ಸಲರೇಷನ್ ಇಂದ ನಿಮಗೆ ಪವರ್ ಸಿಗ್ತಾ ಹೋಗುತ್ತೆ. ಸೊ ಕ್ವಿಕ್ ಆಗಿರುವಂಥ ಆಕ್ಸಲರೇಷನ್ ಅಥವಾ ನಿಮಗೆ ಕ್ವಿಕ್ ಆಗಿರುವಂಥ ಒಂದು ಓವರ್ಟೇಕ್ ಮಾಡಬೇಕಾದ್ರೆ ನೀವು ಯೋಚನೆ ಮಾಡೋದು ಬೇಡ, ಒಂದು ಸ್ವಲ್ಪ ಗ್ಯಾಪ್ ಇದ್ರೂ ಸಾಕು, ನಾವು ಈ ರೀತಿಯಾಗಿ ಸೊ ಇದು ಕೊಟ್ಟಾಗ ನಮಗೆ ಅಷ್ಟು ಚೆನ್ನಾಗಿರುವಂಥ ಪುಲ್ಲಿಂಗ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದು ನಮಗೆ ಮೇಯ್ನ್ ಆಗಿ ಈ ಒಂದು ಕಾರಲ್ಲಿ ಸಿಗುವಂಥದ್ದು. ಈ ಒಂದು ಕಾರ್ನ ಪ್ರೈಸ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ನಾನು ಆಕ್ಚುಲಿ ಕಾಯ್ತಾ ಇದ್ದೀನಿ. ಮಾರುತಿ ಅವರು ಕೂಡ ಈ ವಿಟಾರದ್ದು ಪ್ರೈಸಿಂಗ್ ಏನು ಬಿಟ್ಟಿಲ್ಲ, ಇವರು ಕೂಡ ಇದ್ರ ಪ್ರೈಸಿಂಗ್ ಬಿಟ್ಟಿಲ್ಲ. ಮೇ ಬಿ ಅವ್ರು ಬಿಡ್ಲಿ ಅಂತ ಇವ್ರು ಬಿಡ್ಲಿ ಅಂತ ಅವರು ಕಾಯ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಯಾರೇ ಅದನ್ನು ಕೂಡ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಒಂದು ಟೊಯೋಟಾ ಅರ್ಬನ್ ಕ್ರೂಸರ್ ಎಬೆಲ್ಲಾ ಬಗ್ಗೆ. ಸೊ ಟೋಟಲಿ ಹೇಳಬೇಕು ಅಂದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದ್ರ ಒಂದು ಫೀಚರ್ಸ್ ಆಗಿರ್ಬೋದು, ಸಿಗುವಂತ ಒಂದು ಮಾಡುವಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿದೆ. ಬಟ್ ತುಂಬ ಒಂದು ಟರ್ನಿಂಗ್ ಪಾಯಿಂಟ್ ಯಾವ್ದಾಗುತ್ತೆ ಅಂದ್ರೆ ಇದ್ರಲ್ಲಿ ನಮಗೆ ಪ್ರೈಸ್. ಸೊ ಇದನ್ನ ಯಾವ ಸೆಗ್ಮೆಂಟ್ ಅಲ್ಲಿ ಅವ್ರು ಇರ್ತಾರೆ ಅಥವಾ ನಮಗೆ ಯಾವ ಒಂದು ಕಾಂಪಿಟೇಟರ್ಸ್ ಮಧ್ಯೆ ಇದನ್ನ ಇರ್ತಾರೆ. ಅಂಡ್ ಮೇನ್ ಆಗಿ ಪ್ರೈಸ್ ಕೂಡ ಅಷ್ಟೇ, ಮಾರುತಿ ಇನ್ನೂ ಕೂಡ ಪ್ರೈಸ್ ಹೇಳಿಲ್ಲ ಅಂಡ್ ಇವರು ಕೂಡ ಇನ್ನೂ ಕೂಡ ಹೇಳಿಲ್ಲ. ಸೊ ಮೇ ಬಿ ಮಾರ್ಚಲ್ಲಿ ಅವ್ರು ಅದನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರು ಫಸ್ಟ್ ಮಾಡ್ಲಿ ಅಂತ ಇವ್ರು ಇರ್ಬೋದು, ಇವ್ರು ಫಸ್ಟ್ ಮಾಡ್ಲಿ ಅಂತ ಅವ್ರು ಇರ್ಬೋದು. ಬಟ್ ಏನೇ ಆದ್ರೂ ಕೂಡ ಪ್ರೈಸ್ ನಮಗೆ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಲ್ಲಿ. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ. ಇಟ್ಸ್ ಅಭಿಷೇಕ್ ಮುಂದಾಸ್ ಸೈನಿಂಗ್ ಆಫ್.